ದಾವಣಗೆರೆಯ ಹರಿಹರದಲ್ಲಿ ಅಯೋಧ್ಯ ಮಂತ್ರಾಕ್ಷತೆ ವಿತರಣೆಯನ್ನು ಮಾಡಲಾಗ್ತದೆ. ರಾಮ ಲಕ್ಷ್ಮಣ ಸೀತಾ ವೇಷಧಾರಿ ಮಕ್ಕಳಿಂದ ಸಿಹಿ ವಿತರಣೆ. ಇದನ್ನು ನೋಡ್ತಾ ಇದ್ದರೆ ದೇಶಾದ್ಯಂತ ಈಗಾಗಲೇ ರಾಮ ದೇವಸ್ಥಾನದ ಅಥವಾ ರಾಮದೇವರ ಲೋಕಾರ್ಪಣೆ ಏನಿದೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದೊಂದು ವಾರದಿಂದ ಮಂತ್ರಾಕ್ಷತೆ ತಲುಪಿಸುವಂಥ ವಿಶಿಷ್ಟ ಕಾರ್ಯ ನಡೀತಾ ಇದೆ. ಇದರ ನಡುವೆ ಈಗ ರಾಮೋತ್ಸವವನ್ನು ಅದ್ಧೂರಿಯಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡಲಾಗ್ತದೆ. ಹರಿಹರದಲ್ಲಿ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಾಗ್ತದೆ. ರಾಮ ಲಕ್ಷ್ಮಣ ಸೀತಾ ವೇಷಧಾರಿ ಮಕ್ಕಳಿಂದ ಸಿಹಿ ವಿತರಣೆ ಮಾಡಲಾಗ್ತದೆ. ಇನ್ನು ಆ ಮಕ್ಕಳ ಪಾದವನ್ನು ಮುಟ್ಟಿ ಸಹಜವಾಗಿಯೇ ಸಾರ್ವಜನಿಕರು ಕೂಡ ದೇವಿ ಸ್ವರೂಪವನ್ನು ಮನಸ್ಸಲ್ಲೇ ನೆನೆಸ್ಕೋತಾ ಇದ್ದಾರೆ. ಯಾಕೆಂದರೆ ಮಕ್ಕಳು ಅಂದರೆ ದೇವರ ಸಮಾನ. ಹೀಗಾಗಿ ರಾಮನನ್ನು ಮಕ್ಕಳ ಮೂಲಕ ನೋಡೋ ಮೂಲಕ ಒಂದು ವಿಶಿಷ್ಟವಾದಂಥ ಅನುಭೂತಿಯನ್ನು ಪಡಿತಾ ಇದ್ದಾರೆ. ಇನ್ನು ರಾಮೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ದೇಶಾದ್ಯಂತ ಈಗಾಗಲೇ ಒಂದು ಬಹುದೊಡ್ಡ ರೀತಿಯಲ್ಲಿ ಇದನ್ನು ಆಚರಿಸಲಾಗ್ತದೆ. ಹಬ್ಬದ ಮಾದರಿಯಲ್ಲಿ ಆಚರಿಸಲಾಗ್ತದೆ. ಯಾಕೆಂದರೆ ಈಗಾಗಲೇ ಅನೇಕ ಕಡೆ ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗದಲ್ಲಿ ಶ್ರೀರಾಮನ ಆರಾಧನೆಯೇ ಆರಂಭವಾಗಿದೆ. ಅಂಥದ್ರಲ್ಲಿ ಅಯೋಧ್ಯೆಯ ಶ್ರೀರಾಮ ಎಲ್ಲೋ ನಮ್ಮ ಮನೆಗೆ ಬರ್ತಾ ಇದ್ದಾನೋ ಅನ್ನುವಂಥ ಭಾವವನ್ನು ಈ ಮಕ್ಕಳ ಮೂಲಕ ಅಲ್ಲಿನ ಸಾರ್ವಜನಿಕರು ಕಾಣ್ತಾ ಇದ್ದಾರೆ. ಇದು ದಾವಣಗೆರೆಯ ಹರಿಹರದಲ್ಲಿ ಕಂಡುಬಂದಂಥ ದೃಶ್ಯ. ಅಲ್ಲಿ ನೋಡಲಿ ಕೈ ಹಿಂಗಿಡ್ಕೊ ಆ ಕಡೆ ನೋಡು ಕೈ ಸ್ಟ್ರೈಟ್ ಮಾಡಿ ಅಲ್ಲಿ ನೋಡು ಮುಂದೆ ನೋಡು ಸ್ಮೈಲ್ ಮಾಡ್ಬೇಕು. ನೀವು ಫ್ರೀ ಆಗಿರಪ್ಪ. ನೀವ್ ಹೆಂಗಾರ ರಾಮಂಗ ಮೇಲೆ ನೋಡು ಸೀತಾ ಮತ್ತೆ ಅಲ್ಲ ಲಕ್ಷ್ಮಣ ಏನೋ ಮಾಡಕತ್ತಾರ ನನಗೆ ಮುಂದೆ ನೀವೇ ಎತ್ತಂడి ಆಂಜನೇಯ ತಲೆ ಎತ್ತಮ್ಮ ತಲೆ ಎತ್ರಿ. ಲಕ್ಷ್ಮಣ ಮೇಲ್ ನೋಡಪ್ಪ. ಚಾಕ್ಲೇಟ್ ಇಟ್ಕೊಂಡ ನೋಡಲ್ಲಿ. ಇನ್ನು KS ಈಶ್ವರಪ್ಪ ಅವರಿಂದಲೂ ಕೂಡ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ಹಂಚಿಕೆ ಮಾಡಲಾಯಿತು. ಈಶ್ವರಪ್ಪ ಮತ್ತು ಪುತ್ರ ಕಾಂತೇಶ್ರಿಂದ ಮಂತ್ರಾಕ್ಷತೆ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಕೂಡ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡ್ತಾ ಇರುವಂಥದ್ದು ಈಗ ಸಾಮಾನ್ಯ ದೃಶ್ಯವಾಗಿದೆ. ಪ್ರಮುಖವಾಗಿ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ. ಇದನ್ನೇ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಮನೆ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನು ತಲುಪಿಸೋ ನಿಟ್ಟಿನಲ್ಲಿ ಈಗ ಮನೆಯಲ್ಲಿ ದೀಪ ಬೆಳಗುವಂತೆ ಪ್ರಧಾನಿ ಕೂಡ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಈಶ್ವರಪ್ಪನವರು ಮತ್ತು ಅವರ ಪುತ್ರ ಈಗ ಮನೆ ಮನೆಗೆ ತೆರಳಿ ಒಂದು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಎಲ್ಲರಿಗೂ ಕೂಡ ತೆರಳಿ ಮಂತ್ರಾಕ್ಷತೆಯನ್ನು ಅಯೋಧ್ಯೆಯಿಂದ ಬಂದಿರುವಂಥ ಮಂತ್ರಾಕ್ಷತೆಯನ್ನು ಮನೆ ಮನೆಗೂ ತೆರಳಿ ಕೊಡ್ತಾ ಇದ್ದಾರೆ. ದೊಡ್ಡ ಸ್ಕ್ರೀನಲ್ಲಿ ಹಾಕಿ ಇಲ್ಲಿ ಪೂಜೆನ ಆಗಿ ಎಲ್ಲ ನೋಡೋಕೆ ಅವಕಾಶ ಆಗುತ್ತೆ. ಬೆಳಿಗ್ಗೆ 11 ಗಂಟೆಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 22ಕ್ಕೆ ರಾಮ ಜಯ ಜಯ ರಾಮ. ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ, ಅಂಥವ್ರಿಗೆ ಮಾತ್ರ ಆಹ್ವಾನ ಬಂದಿದೆ. ರಾಜಕಾರಣವನ್ನು ರಾಮ ಮಂದಿರ ದೃಷ್ಟಿನಲ್ಲಿ ಯಾರು ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಯಾರಿಗೂ ಕೂಡ ನಾವು ಕೇಂದ್ರದ ನಾಯಕರು ಆಹ್ವಾನ ಕೊಟ್ಟಿಲ್ಲ. ಅದು ಬಿಜೆಪಿ ರಾಮ ಅಂತ. ಅದಕ್ಕೆ ನಾನು ಹೇಳ್ತಿರೋದು, ಅವ್ರ ಲೆಕ್ಕದಲ್ಲಿ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಬಿಜೆಪಿ ರಾಮ ಅಂತ ಯೋಚನೆ ಮಾಡ್ತಿದ್ದಾರೆ. ಬಿಜೆಪಿ ರಾಮ ಅಂತ ಯಾರು ಯೋಚನೆ ಮಾಡ್ತಾರೋ ಅಂಥವರಿಗೆ ಕೇಂದ್ರದ ಈ ಸಮಿತಿಯವರು ಯಾರಿಗೂ ಕೂಡ ಈ ಆಹ್ವಾನ ಕೊಟ್ಟಿಲ್ಲ. ನಿಜಕ್ಕೂ ಯಾರು ರಾಮ ಭಕ್ತರಿದ್ದಾರೆ, 496 ವರ್ಷಗಳಿಂದ ಗುಲಾಮರಾಗಿ ನಾವು ಬಿದ್ದಿದ್ದೀವಿ ಅನ್ನೋಂಥ ನೋವು ಯಾರು ಪಟ್ಕೊಂಡಿದ್ದಾರೆ, ಅಲ್ಲಿ ರಾಮ ಮಂದಿರ ಆಗಲೇಬೇಕು ಅಂತ ಯಾರು ಅಪೇಕ್ಷೆ ಪಟ್ಕೊಂಡು ಹೋರಾಟ ಮಾಡ್ಕೊಂಬಂದಿದ್ದಾರೆ ಅಂಥವ್ರೆಲ್ರಿಗೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಜನವರಿ 22ನೇ ತಾರೀಕು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರಿತಾ ಇದ್ದೀವಿ. ಹಾಗಾಗಿ ನಾನು ಯಾವುದೋ ವ್ಯಕ್ತಿಗಳ ಹೆಸರು ಅವ್ರ ಸ್ಥಾನಮಾನಗಳ ಬಗ್ಗೆ ನಾನು ಹೇಳ್ತಲ್ಲ, ಪವಿತ್ರವಾದ ಕೆಲಸ ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈಗ ನಾನು ರಾಜಕಾರಣವನ್ನು ಬೆರೆಸೋದಕ್ಕೆ ಇಷ್ಟಪಡಲ್ಲ. ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ, ಅಂಥವ್ರು. ಸುದ್ದಿ ಮುಂದುವರಿತಾ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಮಗ ರಾ ಫುಟೇಜಲ್ಲ ಹಂಗೆ ಬಿಡ್ಬೋಡ್ವು, ಅದೇನೋ ಮಾತಲ್ಲ ಏನೇನೋ ಬರ್ತಾ ಇರ್ತದೆ. ಸ್ಮೈಲ್ ಕೊಡು ಪುಟ, ಕಾಲು ಮುಂದೆ ಬಾ ಅಲ್ಲ ಅಂತ ಹೇಳ್ತಿರ್ತೀರಿ.
ಹಲೋ ಅದಕ್ಕೆ ಮ್ಯೂಸಿಕಾರು ಹಾಕ್ಕೊಳ್ಳೋ. ಏನೋ ನೀನೊಬ್ಬ ಪ್ರೊಡ್ಯೂಸರಾಗಿ ಏನು ಯೋಚನೆ ಮಾಡಲ್ಲ ಮರಿಯ, ಸುಮ್ಮನೆ ತೆಗೆದು ಹೇಳಿ. ವಿಷುವಲ್ ಬರ್ತಾ ಇರತ್ತಲ್ಲ, ಟಿ ವಿಲಿ ಬಂದಮೇಲೆ ಆದರೂ ಕೂಡ ಹೇಳ್ಕೋಬೇಕು ತಾನೆ, ಟಕ್ಕಂತ ಯೋಚನೆ. ಏನೋ ಯಾವುದಕ್ಕೂ ಯಾವುದೋ ಬೀಜಿ ಆಗ್ತೀಯ ಜಪಾನ್ ಅಂತ. ಲೋಕಿ ಕತೆ ಬಿಡ್ತಾನಲ್ಲಿ. ಇದು ಏನಪ್ಪ ಈ ನಡುವೆ ಪ್ಯಾನಲ್ ಪ್ರೊಡ್ಯೂಸಿಂಗ್ ಅದು ಏನು ಅಷ್ಟು ಒದ್ದಾಡ್ತಾರೋ ಎಷ್ಟು.